ಬೆಳಗಾವಿ ಎಂಡ್ಯೂರೆನ್ಸ್ ಸ್ಪೋರ್ಟ್ಸ್ ವತಿಯಿಂದ ಇವತ್ತಿನ ಈ ಸಮೂಹ ಮಾಧ್ಯಮ ಸಭೆಗೆ ಬಂದಂಥ ಎಲ್ಲ ವಾರ್ತಾಪ್ರತಿನಿಧಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ನಮ್ಮ ಬೆಳಗಾವಿ ಎಂಡ್ಯೂರೆನ್ಸ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಪ್ಲಾಸ್ಟಿಕ್ ಮುಕ್ತ ಸಮಾಜ ಮತ್ತು ಮಾದಕ ದ್ರವ್ಯ ಮತ್ತು ವ್ಯಸನಕಾರಿ ವಸ್ತು ಮುಕ್ತ ಯುವಜನತೆ ಧ್ಯೇಯದೊಂದಿಗೆ ಈ ಬೆಳಗಾವಿ ಮಾನ್ಸೂನ್ ಅಲ್ಟ್ರಾ 2026 ಓಟಕ್ಕೆ ರಿಜಿಸ್ಟ್ರೇಷನ್ ಮಾಡಿದ್ದೇವೆ. ಇದೊಂದು ಪಶ್ಚಿಮ ಘಟ್ಟಗಳ ನಡುವೆ ದಾಟಿ ಹೋಗುವಂಥ ಒಂದು ಮ್ಯಾರಥಾನ್ ಆಗಿರುತ್ತದೆ. ಇದು ನಮ್ಮ ಕ್ಲಬ್ ವತಿಯಿಂದ 4ನೇ ಎಡಿಷನ್ ಆಗಿರುತ್ತದೆ. ಬೆಳಗಾವಿ ಕರ್ನಾಟಕ ಕ್ರೀಡಾಲೋಕದಲ್ಲಿ ಅತ್ಯಂತ ನಿರೀಕ್ಷಿತ ಕ್ರೀಡಾಕೂಟವಾದ ಬೆಳಗಾವಿ ಮಾನ್ಸೂನ್ ಅಲ್ಟ್ರಾದ 4ನೇ ಆವೃತ್ತಿ ಓಟಕ್ಕೆ ಬೆಳಗಾವಿ ಎಂಡ್ಯೂರೆನ್ಸ್ ಸ್ಪೋರ್ಟ್ಸ್ ಸಂಸ್ಥೆಯು ಅಧಿಕೃತವಾಗಿ ನೋಂದಣಿಯನ್ನು ಮುಕ್ತಗೊಳಿಸಿದೆ. ಈ ಪ್ರತಿಷ್ಠಿತ ಓಟ 2026 ಜುಲೈ 26ಕ್ಕೆ ನಡೆಯಲಿದೆ. ಈ ವರ್ಷದ ಗುಡ್ಡಗಾಡು ಓಟ ಟ್ರೇಲ್ ರನ್ನಿಂಗ್ ಕೇವಲ ದೈಹಿಕ ಸದೃಢತೆಗೆ ಸೀಮಿತವಾಗಿರದೆ ಪ್ಲಾಸ್ಟಿಕ್ ಮುಕ್ತ ಮತ್ತು ಮಾದಕ ದ್ರವ್ಯ ವ್ಯಸನ ಮುಕ್ತ ಯುವಜನತೆ ಎಂಬ 2 ಧ್ಯೇಯದೊಂದಿಗೆ ಇದನ್ನು ನಾವು ನಡೆಸ್ತಾ ಇದ್ದೀವಿ. ಸಹ್ಯಾದ್ರಿ ಪರ್ವತ ಶ್ರೇಣಿಯ ಕಠಿಣ ಸವಾಲುಗಳ ನಡುವೆ ಸಾಗುವ ಈ ಓಟಕ್ಕೆ ಈ ಬಾರಿ ವಾಹನ ದಟ್ಟಣೆಯಿಂದ ಸಂಪೂರ್ಣ ಹೊಸ ಗಡಿಯಾಚೆಯ ಮಾರ್ಗವನ್ನು ರೂಪಿಸಲಾಗಿದೆ. ಈ ಗುಡ್ಡಗಾಡು ಓಟ ಕರ್ನಾಟಕದ ಗೋಜಗಾಂವ್ ಗ್ರಾಮದಿಂದ ಪ್ರಾರಂಭವಾಗಿ ಮಹಾರಾಷ್ಟ್ರದ ಶಿನೋಳಿಯವರೆಗೆ ಸಾಗಲಿದ್ದು ಮರಳಿ ಗೋಜ್ಗೆಗೆ ತಲುಪಲಿದೆ. ಭಾರೀ ಮಳೆ, ಮಂಜು ಮತ್ತು ನಿಮಗೆ ದೈಹಿಕ ಒಂದು ಅತ್ಯಂತ ಕಠಿಣವಾದಂಥ ಈ ಒಂದು 1000 ಮೀಟರ್ ಎತ್ತರದ ಕಠಿಣ ಗುಡ್ಡಗಳ ನಡುವೆ ಹಾದು ಹೋಗಲಿದೆ. ಈ ಒಂದು ಇದರಲ್ಲಿ ಮ್ಯಾರಥಾನ್ಗೆ ನಮಗೆ ನಮ್ಮ ಕರ್ನಾಟಕ ಮತ್ತು ಇತರ ಮಹಾರಾಷ್ಟ್ರ, ಗೋವಾಗಳಿಂದ ಹೆಚ್ಚಿನ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದನ್ನು ನಾವು ಈ ಸಲ ಅತ್ಯಂತ ಯಶಸ್ವಿಯಾಗಿ ನಡೆಸುವ ಒಂದು ಮುಖ್ಯ ಉದ್ಯೋಗದಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ಮತ್ತೊಂದು ಅತ್ಯಂತ ಇದಂದರೆ ನಮ್ಮ ಬೆಳಗಾವಿಯ IGP ಆಗಿರುವಂಥ ಡಾಕ್ಟರ್ ಸಂದೀಪ್ ಪಾಟೀಲ್ IPS ಇವರು ಕೂಡ ಈ ಒಂದು ಭಾಗದಲ್ಲಿ ಭಾಗವಹಿಸಲಿದ್ದಾರೆ. ಈ ಒಂದು ಓಟದ ಹೆಚ್ಚಿನ ವಿವರಣೆಯನ್ನು ನಮ್ಮ ರೇಸ್ ಡೈರೆಕ್ಟರ್ ಅಂತ ಡಾಕ್ಟರ್ ಸಂಜು ಗುರುಗಂಡಿ ಅವರು ಕೊಡಲಿದ್ದಾರೆ. ನಿಮಗೆ ಮೆಂಬರ್ಸ್ ಆಫ್ ದ ಪ್ರೆಸ್, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್ ಹಿಯರ್ ಟುಡೇ. ಜುಲೈ 26, 2026ಗೆ ಬೆಳಗಾವಿ ಮಾನ್ಸೂನ್ ಅಲ್ಟ್ರಾ ಅಂತ ನಾವೊಂದು ಮ್ಯಾರಥಾನ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಈ ಸಲ ಇದರದ ವೈಶಿಷ್ಟ್ಯ ಏನಂದರೆ, ಈ ನಮ್ದು ರೇಸ್ ಇದೆಯಲ್ಲ ಇಂಟರ್ನ್ಯಾಷನಲ್ ಟ್ರೇಲ್ ಅಸೋಸಿಯೇಷನ್ ಇಂದ ರಿಜಿಸ್ಟರ್ಡ್ ಇದೆ. ಸೊ ಇದರಿಂದ 50 ಮತ್ತು 25 ಕಿಲೋಮೀಟರ್ ಓಟಗಾರಿಗೆ ಒಂದು ITRA ಪಾಯಿಂಟ್ಸ್ ಸಿಗುತ್ತದೆ. ಈ ಪಾಯಿಂಟ್ಸ್ ಇಂದ ನೀವು ಇಂಟರ್ನ್ಯಾಷನಲ್ ಅಥವಾ ನೇಷನಲ್ಲಿ ಯಾವುದು ಅಲ್ಟ್ರಾ ಟ್ರೇಲ್ ರನ್ನಿಂಗ್ ಇರುತ್ತಲ್ಲ ಅದಕ್ಕೆ ನೀವು ರಿಜಿಸ್ಟರ್ ಮಾಡ್ಬೋದು. ಇದಕ್ಕೊಂದು ಮಾನ್ಯತೆ ಇರುತ್ತೆ. ಸೊ ಈ ರೇಸಲ್ಲಿ ನಾವು ಪ್ಯೂರ್ಲಿ ಪ್ಲಾಸ್ಟಿಕ್ ಫ್ರೀ ಅಂತ ಮಾಡ್ತಾ ಇದ್ದೀವಿ. ಸೊ ನಮ್ಮ ರನ್ನರ್ಸ್ಗೆ ನಾವು ಅರ್ಜ್ ಮಾಡಿದ್ದೀವಿ ಅಂದರೆ ಅವ್ರಿಗೆ ಹೈಡ್ರೇಷನ್ ಪ್ಯಾಕ್ ಅನ್ನು ತಗೊಂಡು ಬರ್ಬೋದು. ಅಂದರೆ ಹೈಡ್ರೇಷನ್ ಪಾಯಿಂಟಲ್ಲಿ ಅವರು ಅದನ್ನು ರಿಫಿಲ್ ಮಾಡ್ಕೊಂಡು ಮತ್ತೆ ರೇಸ್ ಓಡ್ತಾ ಇರ್ಬೋದು. ಅಂದರೆ ಈ ಥರ ಮಾಡಿದರೆ ನಾವು ಕಪ್ ಅಥವಾ ಯಾವುದೋ ಪ್ಲಾಸ್ಟಿಕ್ ಗ್ಲಾಸ್ ಯೂಸ್ ಮಾಡ್ತಾ ಇಲ್ಲ. ಆಮೇಲೆ ರನ್ನರ್ ಸೇಫ್ಟಿಗಾಗಿ ನಾವೇ ಮೆಡಿಕಲ್ ಆಂಬ್ಯುಲೆನ್ಸ್ ಯಾರ್ಡ್ ಇಟ್ಟಿದ್ದೀವಿ. ಒಂದು ಸ್ಟಾರ್ಟ್ ಫಿನಿಷಲ್ಲಿ ಇರುತ್ತೆ, ಒಂದು ಯೂಟರ್ನಲ್ಲಿ ಇರುತ್ತೆ. ನಮ್ಮದು ಒಂದು ಹೈಡ್ರೇಷನ್ ಸ್ಟೇಷನಲ್ಲಿ ಫುಲ್ ವಾಟರ್ ಸಪ್ಲೈ ಮತ್ತು ಇಲೆಕ್ಟ್ರೋಲೈಟ್ಸ್, ಹೈ ಕ್ಯಾಲರಿ ಫುಡ್ ಫಾರ್ ದಿ ರನ್ನರ್ಸ್ ಮತ್ತು ಫಸ್ಟ್ ಏಡ್ ಕಿಟ್ ಇರುತ್ತೆ. ಈ ಒಂದು ರೇಸಲ್ಲಿ ಒಂದು 50 ಕಿಲೋಮೀಟರ್, 25 ಕಿಲೋಮೀಟರ್, 13 ಕಿಲೋಮೀಟರ್ ಮತ್ತು 7 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ. ಸೊ 50, 25 ಮತ್ತು 13 ಕಿಲೋಮೀಟರ್ದವರಿಗೆ ಫಸ್ಟ್ 3 ಮೇಲ್ ಫಿಮೇಲ್ಗೆ ನಾವು ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ದೀವಿ. ಇದರಲ್ಲಿ ಯಾವುದೂ ಏಜ್ ಕ್ಯಾಟಗರಿ ಪ್ರೈಸ್ ಇಲ್ಲ. ಆಮೇಲೆ 50 ಕಿಲೋಮೀಟರ್ ರಿಜಿಸ್ಟ್ರೇಷನ್ ಫೀ ಬಂದು 2000 ಇದೆ, 25 ಕಿಲೋಮೀಟರ್ದು 1500 ಇದೆ, ಆಮೇಲೆ 13 ಕಿಲೋಮೀಟರ್ಸ್ದು 1000 ರುಪೀಸ್ ಇದೆ, ಆಮೇಲೆ 7 ಕಿಲೋಮೀಟರ್ಸ್ಗೆ 800 ರುಪೀಸ್ ಇದೆ. ಈ ರಿಜಿಸ್ಟ್ರೇಷನ್ ಕಿಟ್ ಫೀಸಿಂದ ನಾವು ರನ್ನರ್ಸ್ಗೆ ಟಿ ಶರ್ಟು, ಮೆಡಲ್ಸು, ಬಿಬ್ಸು, ಆಮೇಲೆ ಪೋಸ್ಟ್ ರೇಸ್, ಪ್ರೀ ರೇಸ್, ಡ್ಯೂರಿಂಗ್ ರೇಸ್ ನ್ಯೂಟ್ರಿಷನ್ ಕೊಡ್ತಾ ಇದ್ದೀವಿ. ಸರ್ ಇದರಲ್ಲಿ ಸುಮಾರು 500 ಜನ ಭಾಗವಹಿಸಕ್ಕೆ ಬರ್ತಾ ಇದ್ದಾರೆ. ಇಂಡಿಯಾದ ಪ್ರತ್ಯೇಕ ಕೊನೆಯಿಂದ ಬರ್ತಾ ಇದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ಆಂಧ್ರ, ಡೆಲ್ಲಿ ಈ ಥರ ಸುಮಾರು ರಾಜ್ಯಗಳಿಂದ ನಮ್ಮ ಓಟಿಗೆ ಜನ ಬರ್ತಾ ಇದ್ದಾರೆ. ಸ್ವತಃ ನಮ್ದು IGP ಸರ್ ಐರನ್ ಮ್ಯಾನ್ ಕೋಪನ್ಹ್ಯಾಗನ್ ಫಿನಿಷರ್ 25 ಕಿಲೋಮೀಟರ್ ಈ ರೇಸಲ್ಲಿ ಓಡ್ತಾ ಇದ್ದಾರೆ. ಸೊ ಇದೊಂದು ನಮ್ಗೆ ಒಂದು ಹೆಮ್ಮೆ ಮಾತು. ಅಲ್ಲಿ ಆ ರನ್ನರ್ಸ್ ಹೋದಾರು, ಅಲ್ಟ್ರಾ ಸೈಕ್ಲಿಸ್ಟ್ ಹೋದಾರು, ಸ್ವಿಮ್ಮರ್ಸ್ ಹೋದಾರು, ಟ್ರೈಟ್ಲಿಕ್ಸ್ ಹೋದಾರು. ನಾ ಸ್ವತಃ ಒಬ್ಬ ಟ್ರೈಟ್ಲಿಸ್ಟ್, ಒಂದು ಐರನ್ ಮ್ಯಾನ್ 70.3 ಫಿನಿಷರ್ ಹೋದ್ರಿ. ಸೊ ವಿ ಪ್ರಮೋಟ್ ಆಲ್ ದ ಸ್ಪೋರ್ಟ್ಸ್, ಬಟ್ ದಿಸ್ ಇವೆಂಟ್ ಇಸ್ ಬೇಸಿಕಲಿ ರನ್ನಿಂಗ್ ಇದೆ.
ಫ್ಯೂಚರಲ್ಲಿ ನಾವು ಒಂದು ಟ್ರಯತ್ಲೋನ್ ಮತ್ತು ಡುಯತ್ಲೋನ್ ಕಂಡಕ್ಟ್ ಮಾಡೋ ಇದರಲ್ಲೇ ಇದ್ದೀವಿ. 26 July 2026 we will be Belgaum Endurance Sport, which is a non-profit community sport organization formed by Mr. Babu Chogla sir. He is a DYSP KSRP and his friends. We have a motto of creating drug-free, plastic-free, clean, healthy and fit environment for the youth. So we are conducting this Belgaum Monsoon Ultra. This is recognized by International Trail Running Association. So this recognition 50 kilometers and 25 kilometers running runners will be getting ITRA points, which can be utilized for the future races for any events in India, outside India. So the distances are 50, 25, 13 and 7 kilometers. For 50 kilometers and 25 and 13 kilometers, we will be giving top 3 male and female finisher overall. There will be no age category. And 7 kilometer will be a fun run. There will be no prize money for them. We're starting at 7 a.m. in the morning. And the flag off will be done from Bojge Government High School. It will go from Sundi Falls, Mahipalgarh, Vaijnath, Shinoli, and then again coming back to and ending at the Government High School, Bojge. Sir, ಇದರಲ್ಲಿ amount in collect ಆಗುತ್ತಿದೆ sir. It will be for we will be undertaking development project of a school. Last year we conducted a marathon in Hangargarh. That is Belgavi Survival Hill Challenge. So the amount which was left out, we had used it for the development of the school. We have provided them with school kits. Mr. President sir himself went and he had done all the needful things over there. ಮಾಡಿದಾಗ ಒಂದು 300 ಜನ ಇದ್ರಿ. Sir, registration fee for 50 km is 2000. For 25 is 1500 and for 13 km is 1000 and 800 for 7 km. What will be the prices? So prices is not yet disclosed, but it will be surprise. It will be a surprise. Sir, ಸುಮಾರು ಒಂದು 2.5 ಲಕ್ಷ ಮಟ್ಟ ಕರೆಕ್ಟ್ ಆಗುತ್ತೆ. ಪ್ರೈಸ್ ಏನಿದೆ ಸರ್? ಸರ್ ಪ್ರೈಸ್ ಮನಿ ಇದು ವಿ ಆರ್ ಗೋಯಿಂಗ್ ಟು ಅನೌನ್ಸ್ ಇಟ್ ಸೂನ್. ಅಂದ್ರೆ ಈಗ ನೀವು ಫಸ್ಟ್ ಅನೌನ್ಸ್ ಅಂದ್ರೆ ನಮ್ದು ಸ್ಪಾನ್ಸರ್ಸ್ ಪ್ರೈಸ್ ಅವ್ರ ವರ್ಕಿದ್ರೂ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ಅದು ಏನಾದ್ರು ಇತ್ತಂದ್ರೆ ಲಾಸ್ಟ್ ಟೈಮ್ ಎಷ್ಟು ಕೊಟ್ಟಿದ್ದೀವಿ ಸರ್ ಲಾಸ್ಟ್ ಟೈಮ್ ಏನು ಪ್ರೈಸ್ ಮನಿ ಇರಲಿಲ್ಲ, ಓನ್ಲಿ ಟ್ರಾಫೀಸ್ ಕೊಟ್ಟಿದ್ದೀವಿ.